ನಾವು ಯಾರನ್ನ ಭಾಳ ಹಚ್ಕೊಂಡಿರ್ತೇವ, ಭಾಳ ಪ್ರೀತಿ ಮಾಡಿರ್ತೇವ, ಆ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅದು ಬೇರೆಯವ್ರಿಗೋಸ್ಕರ. ಅದು ಮನಸ್ಸು ಎಷ್ಟು ನೋವಾಗ್ತತಿ, ಎಷ್ಟು ಕಣ್ಣೀರು ಹಾಕ್ತೀರಿ. ಸೊ ಆ ಕಣ್ಣೀರಿಂದ ಹಾಕಿದ್ದವ್ರಿಗೆ ಒಂದು ಶಾಪ, ನೋವು, ನೀವು ಪಟ್ಟ ಸಂಕಟ ಅವರಿಗೆ ತಟ್ಟತತಿ. ಸೊ ಈ ರೀತಿಯಾದಂಥ ಯಾರ್ಯಾರು ನಿಮ್ಮ ಜೀವನದಾಗ ಅನುಭವಿಸ್ತಿದ್ದೀರಿ ಅವರಿಗಾಗಿ ಇದು ರೀಡಿಂಗ್. ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಕೊನೆವರೆಗೂ ನನ್ನ ಜೊತೆಗೆ ಇರ್ರಿ. ಸೊ ನಿಮ್ಮ ರೀಡಿಂಗ್ ಒಳಗೆ ನಿಮಗೆ ಗೈಡೆನ್ಸ್ ಬರ್ತೈತಿ, ನಿಮ್ಮ ವ್ಯಕ್ತಿದ ಎನರ್ಜಿ ಏನಂತ ಗೊತ್ತಾಗ್ತೈತಿ. ನಮಸ್ತೆ, ಜೈ ಭೈರವಿ ದೇವಿ, ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗಂದ್ರಿ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮ ಥರ್ಡ್ ಪಾರ್ಟಿ ಜೊತೆಗೆ ಹೆಂಗದಾರ ನಿಮ್ಮ ಜೊತೆಗೆ ನೋಡೋಣ ಅಂತ. ಸೊ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೇಕಂಟ್ ಆರೋ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟು ತೊಗೊಳ್ರಿ. ಎಲ್ಲ ನಿಮ್ಮ ಮೇಲೆ ಫೋರ್ಸಿಬಲಿ ಇಂಪೋಸ್ ಮಾಡ್ಕೊಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವತ್ತಿನ ದಿನ ನೋಡ್ತೀರಿ ಅವತ್ತಿನ ದಿನದಿಂದ ನಿಮ್ಗೆ ಇದು ರೆಸನೇಟ್ ಆಗ್ತೈತಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ವಾಪಸ್ ಬರ್ಬೇಕಂತ ಸ್ವಲ್ಪ ಯೋಚನೆ ಮಾಡ್ತಿದಾರ ಅನಿಸ್ತೈತಿ. ಭಾಳ ಲೋನ್ಲಿ ಫೀಲ್ ಮಾಡ್ತಿದಾರ. ನಿಮ್ಮನ್ನು ಬಿಟ್ಟು ಹೋಗಿದ್ಮೇಲೆ ಅವ್ರಿಗೆ ಏನು ಆಯ್ತು, ಹೆಂಗೆ ಅದಾರ ಅಂತ ನೀವು ಕೇಳಿದ್ರಂದ್ರೆ, ನಿಮ್ಮ ಬಿಟ್ಟು ಹೋಗಿದ್ಮೇಲೆ ಅವರು ಪೂರ ಒಂಟಿ ಆಗ್ಯಾರೆ. ಭಾಳ ಖುಷಿಯಿಂದ ಇರ್ಬೋದಾ ಅಂತ ನೀವು ಕೇಳಿದರೆ ನೋ. ಏನೋ ಒಂದು ಬಯಸಿ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹೋದರು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಹಂಗೆ ಬಿಟ್ಟು ಹೋಗಿದ್ರು. ಬಟ್ ಅಲ್ಲೇನೈತಿ, ಈಗ ಅಲ್ಲೂ ಖುಷಿ ಇಲ್ಲ, ಥರ್ಡ್ ಪಾರ್ಟಿ ಜೊತೆಗೂ ಖುಷಿ ಇಲ್ಲ. ಥರ್ಡ್ ಪಾರ್ಟಿ ಎಷ್ಟೇ ಅವರಿಗೆ ಒಂದು ಕಾಳಜಿ ಮಾಡೋಕ್ಕೆ ಹೋದ್ರೂ ನಿಮ್ಮ ವ್ಯಕ್ತಿ ಅದರಿಂದ ತಿರುಗಿ ನೋಡೋ ಅಂಥ ಪರಿಸ್ಥಿತಿ ನಿಮ್ಮ ವ್ಯಕ್ತಿಗಿಲ್ಲ. ಬಟ್ ಅಲ್ಲಿಂದ ಬಿಟ್ಟು ಬರ್ಬೇಕನ್ನೋದು ಒಂದು ಮನಸ್ಥಿತಿನ ಅವ್ರಿಗೆ ಆ್ಯಕ್ಷನ್ ತೊಗೊಳ್ಬೇಕನ್ನೋದು ಇಲ್ಲ, ಬರೀ ಅಲ್ಲೇ ಬೇಜಾರು ಮಾಡ್ಕೊಂಡು ಕುಂದ್ರದು. ಇಲ್ಲಿ ನಿಮ್ಮ ಕಡೆನ ನಿಮ್ಮ ಜೊತೆಗೆ ಬೇಕಾದಷ್ಟು ಜಗಳ ಮಾಡಿಕೊಂಡು ನಿಮ್ಮ ಮನಸ್ಸು ನೋವು ಮಾಡಿ ಇದು ಎಲ್ಲ ಎಂಡ್ ಅಂತ ಹೇಳಿ ಮನಸ್ಸು ಮುರಿದು ಹೋಗ್ತಾರಲ್ಲ, ಹಂಗೆ ಹೋಗ್ಯಾರ. ವಾಪಸ್ ಬರೋಕ್ಕೆ ಮುಖ ಇಲ್ಲ. ನಿಮ್ಮ ಜೊತೆಗೆ ಒಂದು ಸಡನ್ನಾಗಿ ಡಿಸಿಷನ್ ತೊಗೊಂಡಿರ್ಬೋದು, ಸಡನ್ನಾಗಿ ನಿಮ್ಮ ಜೊತೆಗೆ ಭಾಳ ಒಂದು ಕ್ಲಾಶಸ್ ಆಗಿರ್ಬೋದು. ಅಷ್ಟೆಲ್ಲ ಮಾಡಿ ಹೋದವರಿಗೆ ಈಗ ನಿಮ್ಮ ಹತ್ರ ವಾಪಸ್ ಬಂದು ನನಗೆ ಒಂಟಿತನ ಕಾಡ್ತಾ ಐತಿ, ಏನು ಮಾಡಲಿ ಅಂತ ನಿಮ್ಮ ಹತ್ರ ಹೆಂಗೆ ಬರ್ತಾರೆ ಅವ್ರು? ಬರೋಕೆ ಮಕ್ಕ ಇಲ್ಲ ನಿಮ್ಗೆ. ಮೋಸ ಮಾಡಿ ಹೋದವರಿಗೆ ವಾಪಸ್ ಬರೋನ್ನ ಮನಸ್ಸು ಹೆಂಗೆ ಬರ್ತೈತಿ? ಮನಸ್ಸು ಅಂದ್ರೆ ಧೈರ್ಯ ಬರಲ್ಲ, ಮನಸ್ಸಲ್ಲ ಸಾರಿ, ಧೈರ್ಯ ಬರಬೇಕು. ಅಪಾಲಜಿ ಕೇಳಬೇಕು ಅಂತ ಅನ್ನಿಸ್ತಾ ಐತಿ. ಈಗ ಬಂದು ಸಾರಿ ಹೇಳಬೇಕು, ನನಗೆ ಇನ್ನೊಂದು ಚಾನ್ಸ್ ಕೊಡು ಅಂತ ಕೇಳಬೇಕು ಅಂತ ಐತಿ. ತಲೆ ಒಳಗೆ ಓಡ್ತಾ ಐತಿ, ಆ್ಯಕ್ಷನ್ ಇಲ್ಲ ಇನ್ನು ಅದರ ಬಗ್ಗೆ. ಯಾಕಂದ್ರೆ ಆ ಧೈರ್ಯ ಬರ್ಬೇಕಂದ್ರೆ ನಿಜವಾಗ್ಲೂ ಅದು ಮನಸ್ಸಿಗೆ ಒಂದು ಪಶ್ಚಾತ್ತಾಪ ಆದಾಗ ಅಷ್ಟೇ ಬರ್ತೈತಿ. ಅದು ಇನ್ನೂ ಬಂದಿಲ್ಲ. ಭಾಳ ಓವರ್ ಥಿಂಕ್ ಮಾಡ್ತಿದಾರೆ, ಭಾಳ ಯೋಚನೆ ಮಾಡ್ತಿದಾರೆ, ಭಾಳ ಸಾಕಾಗ್ಯಾರ ನಿಮ್ಮ ವ್ಯಕ್ತಿ.
ಹೆಂಗಾರ ಮಾಡಿ ಆ ಒಂದು ಪರಿಸ್ಥಿತಿನ ನಾನು ಹೊರಗೆ ಬರಲಿ ಅಂತಲೇ ವಿಚಾರ ಮಾಡ್ತಿದ್ದಾರೆ. ಅಂದ್ರೆ ಒಂದು ಸಮಾಧಾನವನ್ನು ಜೀವನ ಮಾಡ್ಬೇಕು. ನಾನು ಮಾಡಿದ್ದೆ ಹೀಗೆಲ್ಲ ಏನೋ ಮಾಡ್ಕೊಂಬಿಟ್ಟೆ. ಸೊ ನಿಮ್ಮ ಹತ್ರ ಬಂದ್ರೂ ಸಹ ಅವರಿಗೆ ಲಾಯಲ್ ಆಗಿರ್ತಾರಂತ ಇಲ್ಲಿ ಅದು ಕಾರ್ಡ್ಸ್ ಹೇಳ್ತಾ ಇಲ್ಲ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ನಿಮ್ಮ ವ್ಯಕ್ತಿ ಏನು ಮಾಡ್ತಿದಾರೆ ಎತ್ತಂತ ನೀವು ಕೇಳಿದ್ರಂದ್ರೆ ನೆನಪಾಗ್ತಿದ್ದೀರಿ ನೀವು ಇಲ್ಲೇ ನಿಮ್ಮ ಬಟ್ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ವಾಪಸ್ ಬರೋವಂಥ ಪರಿಸ್ಥಿತಿ ಇಲ್ಲ. ಸಿಂಪಲ್ಲಾಗಿ ಎಲ್ಲೋ ಅಡ್ಡ ಕತ್ರಿ ಒಳಗೆ ಸಿಕ್ಕಾಕೊಂಡೆ ನಾನು ಅಂತೇವಲ್ಲ, ಹಂಗೆ ಆಗಿದೆ ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ. ಸೊ ಮೊನಾಲಜಿ ಕಾರ್ಡಿಂದ ಏನಾದರೂ ನಿಮ್ಗೆ ವಿಷಯಗಳು ತಿಳಿಬೋದಾ ನೋಡೋಣ. ಸೊ ಇನ್ನು ತಗೊಳಂಗಿಲ್ಲ ನಾನು. ನೀವು ಅಂದ್ಕೊಂಡಿದ್ದು ಆಗ್ತಾ ಐತಿ, ಬಟ್ ಯು ಹ್ಯಾವ್ ಟು ವೇಟ್. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಓಕೆ, ನೀವೇನು ಕನಸು ಕಾಣ್ತಿದ್ದೀರಿ, ನೀವೇನು ಒಂದು ನಿಮ್ಗೆ ಇದು ಆಗ್ಬೇಕಂತ ಅನ್ಕೊಳಕತ್ತೀರಿ, ಅದ್ರ ಕಡೆ ಫೇತ್ ಇಡ್ರಿ, ಅಂದ್ರೆ ನಂಬಿಕೆ ಇಡ್ರಿ. ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಬಿಟ್ಟರಷ್ಟ ನಿಮ್ಗೆ ಇವೆಲ್ಲ ಬರೋದು. ಹಂಗೆ ಇಲ್ಲ ಹೌದು ಒಳ್ಳೇದಾಗ್ತತಿ ಅಂತ ಹೇಳ್ಯಾರ ಅಂದಮೇಲೆ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳ, ನಿಮ್ಮ ಥಿಂಕಿಂಗ್ ಪ್ರೊಸೆಸ್ಸನ್ನು ನೀವು ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ಜೀವನದಾಗ ಒಳ್ಳೇದು ಆಗಲ್ಲ. ಒಬ್ಬ ವ್ಯಕ್ತಿ ನಮ್ಮ ಜೀವನಕ್ಕೆ ವಾಪಸ್ ಬರಬೇಕು, ಅವ್ರನ್ನ ಥರ್ಡ್ ಪಾರ್ಟಿ ಬಿಟ್ಟು ಫಸ್ಟ್ ಥರ್ಡ್ ಪಾರ್ಟಿನ ಅವ್ರನ್ನ ಬೈಯೋದು ಬಿಡ್ರಿ. ನಮ್ಮ ವ್ಯಕ್ತಿದ ಸಂಬಂಧ ಚೆನ್ನಾಗಿರಲಿ, ನಮ್ಮ ವ್ಯಕ್ತಿದ ಬಾಂಧವ್ಯ ಚೆನ್ನಾಗಿರಲಿ, ನಮ್ಮ ಜೊತೆಗೆ ಬಂದು ಅವ್ರು ಖುಷಿಯಿಂದ ಇರಲಿ, ಅಷ್ಟು ವಿಚಾರ ಮಾಡ್ಬೇಕು. ಅವರಿಬ್ರದ್ದು ಏನಾರ ಇರಲಿ, ಥರ್ಡ್ ಪಾರ್ಟಿಗೆ ಬೈಯೋದಿರಲಿ, ಅದೆಲ್ಲ ಬೇಕಾಗಿಲ್ಲ. ಅದು ನೆಗೆಟಿವಿಟಿ. ನೀವು ಏನು ಮಾಡ್ತೀರಿ ನಿಮ್ಮ ಜೀವನಕ್ಕೆ ಅದು ವಾಪಸ್ ಬರ್ತೈತಿ, ಅದನ್ನು ತಿಳ್ಕೊರಿ. ಹೋಲ್ಡ್ ಯುವರ್ ವಿಷನ್ ಬಂದಿಲ್ಲ. ನಿಮ್ದು ಏನು ಕನಸೈತಿ, ಮುಂದಿಂದ ಒಂದು ಗುರಿ ಏನೈತಲ್ಲ ಅದ್ರದ್ದು ಪೂರ ನಿಮಗೂ ಒಂದು ರೂಪರೇಖೆ ನಕ್ಷೆ ಕರೆಕ್ಟ್ ಇರ್ಬೇಕದ. ಸೊ ಆ ವ್ಯಕ್ತಿ ನಿಮ್ಮ ಜೊತೆ ವಾಪಸ್ ಬರಬೇಕು. ವಾಪಸ್ ಬಂದಮೇಲೆ ನೀವು ಹೆಂಗಿರ್ಬೇಕು ಅವ್ರ ಜೊತೆಗೆ, ಅದು ನಿಮಗೆ ಗೊತ್ತಿರಬೇಕಲ್ಲ. ವಾಪಸ್ ಬಂದಮೇಲೆ ಮತ್ತೆ ಹಿಂಗೆ ಜಗಳ ಮಾಡಿದೆ, ಎಲ್ಲ ಮಾಡಿದೆ, ಜಗಳ ಮಾಡಿದ್ನಿ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂದೆ ಮತ್ತೆ ವಾಪಸ್ ಹೋಗ್ತಾರೆ ನಿಮ್ಮ ವ್ಯಕ್ತಿ ಅಷ್ಟೇ. ಸೊ ಪಾಸಿಟಿವ್ ಆಗಿ ವಿಚಾರ ಮಾಡಿರಿ. ನಿಮ್ಮ ಜೀವನಕ್ಕೆ ಏನು ಬೇಕು ಖುಷಿಯಿಂದ ಇರೋಕೆ ಅದನ್ನಷ್ಟೇ ವಿಚಾರ ಮಾಡಿರಿ. ಓಕೆ, ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಏನಂತ ನೋಡೋಣ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ವಿನ್ ವಿನ್ ಔಟ್ಕಮ್ ಅಂತಂದು ಇದನ್ನು ಮಾಡಿರಿ, ಕ್ಲೇಮ್ ಮಾಡಿರಿ. ಫಸ್ಟ್ ನಿಮ್ಮ ವ್ಯಕ್ತಿ ಹೀಲ್ ಆಗಲಿ, ಅವ್ರು ಥರ್ಡ್ ಪಾರ್ಟಿ ಬಿಟ್ಟು ಬರೋಕ್ಕೆ ದಾರಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು. ಥರ್ಡ್ ಪಾರ್ಟಿ ಬಿಟ್ಟು ಬಂದರು ನನ್ನ ವ್ಯಕ್ತಿ, ಥ್ಯಾಂಕ್ ಯು ಅಂತಂದು ಕ್ಲೇಮ್ ಮಾಡಿರಿ ಫಸ್ಟ್. ಅವ್ರಿಗೆ ಯಾಕಂದ್ರೆ ದಾರಿ ತೋರ್ಸಕತ್ತಿಲ್ಲ ನಿಮ್ಮ ವ್ಯಕ್ತಿಗೆ, ಅದು ಅವ್ರಿಗೇನೋ ತೋರಿಸ್ತಾ ಇಲ್ಲ ಅಲ್ಲಿ. ಸೊ ಫಸ್ಟ್ ಅವ್ರಿಗೆ ಅಲ್ಲಿದು ಒಂದು ಪರಿಸ್ಥಿತಿದು ಅವ್ರಿಗೆ ಒಂದು ಕ್ಲಾರಿಟಿ ಸಿಗಲಿ, ಅಲ್ಲಿಂದ ಹೊರಗೆ ಬರೋಕ್ಕೆ ದಾರಿ ಸಿಗಲಿ. ಪ್ರೇ ಮಾಡಿರೋದು, ಕ್ಲೇಮ್ ಮಾಡಿರೋದು. ಗೆಟ್ ಮೋರ್ ಇನ್ಫಾರ್ಮೇಷನ್. ಎಲ್ಲದಕ್ಕೂ ಒಂದೇ ಸಲಕ್ಕೆ ಡಿಸಿಷನ್ ತೊಗೋಬೇಡ್ರಿ. ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ರಿ. ಏನು ನಡೀತೈತಿ, ನಿಮ್ಮ ವ್ಯಕ್ತಿ ತಪ್ಪು, ಥರ್ಡ್ ಪಾರ್ಟಿ ತಪ್ಪು, ನಿಮ್ಮ ತಪ್ಪು, ನಿಮ್ಮನ್ನು ಅವ್ರು ಬಿಟ್ಟು ಹೋಗ್ಯಾರ ಅಂದಾಗ ಸೊ ನಿಮ್ಮಿಂದ ಏನೋ ಒಂದು ಬೇಜಾರಾಗಿರ್ತೈತಿ, ಸುಮ್ಮನೆ ಅಲ್ಲಿ ಹೋಗಿರ್ತಾರೆ ಅಂತ ತಿಳ್ಕೊಳೋದು ಬೇರೆ ಕಡೆ. ಸೊ ಇಲ್ಲಿ ತಪ್ಪು ಒಪ್ಪು ಮಾತಾಡೋದ್ಕಿಂತ ಎಲ್ಲಿ ಏನು ಮಾಡ್ಕೋಬೇಕು ಅನ್ನೋದನ್ನು ಜಾಸ್ತಿ ನೀವು ಇನ್ಫಾರ್ಮೇಷನ್ ತಕ್ಕೋರಿ, ಯಾರು ಹೆಂಗೆ ಎಲ್ಲಿ ಅಂತಂದು. ಇನ್ ದ ನಿಯರ್ ಫ್ಯೂಚರ್, ಇಲ್ಲಿ ವಿನ್ ವಿನ್ ಔಟ್ಕಮ್ ಬಂತಿಲ್ಲ, ಇಲ್ಲೇ ಇನ್ ದ ನಿಯರ್ ಫ್ಯೂಚರ್ ಬಂತು ಅಂದ್ರೆ ಸೊ ನೀವು ಅನ್ಕೊತಿದ್ರೆ ಥರ್ಡ್ ಪಾರ್ಟಿ ಬಿಟ್ಟು ಬರಲಿ ನನ್ನ ವ್ಯಕ್ತಿಗೆ ಅಂದ್ರೆ ಸೊ ಕಮಿಂಗ್ ಸೂನ್ ಅದು ಲಘು ಆಗ್ತಾ ಐತಿ. ಸೊ ನೀವು ರೆಡಿ ಇರ್ರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ. ಆಮೇಲೆ ನಿಮ್ಮ ವಿಷನ್ ಇಟ್ಕೊಳ್ರಿ, ಆ ವ್ಯಕ್ತಿ ಜೊತೆಗೆ ನಾ ಹೆಂಗೆ ಇರಬೇಕು, ಮುಂದೆ ನಮ್ಮ ಫ್ಯೂಚರ್ ಹೆಂಗೆ ಇರಬೇಕು ಅದನ್ನು ಒಂದು ಕ್ಲಾರಿಟಿ ಇಟ್ಕೊಳ್ರಿ. ಅಬಂಡೆನ್ಸ್ ನಿಮ್ಮ ಜೀವನದಾಗ ಒಂದು ಸುಖ ಶಾಂತಿ ಸಮೃದ್ಧಿ ಎಲ್ಲ ನೀವೇನು ಅನ್ಕೊಳ್ಳಿ ಎಲ್ಲ ಬರ್ತೈತಿ. ಬಟ್ ಅದನ್ನ ಆದರೆ ಅಂತ ಹೇಳ್ತಾನಲ್ಲ, ಸೊ ಅದು ಇದನ್ನು ನೆಗೆಟಿವಿಟಿ ಬಿಟ್ಟರಷ್ಟ ನಿಮ್ಗೆ ಫೇತ್ ಇಟ್ಕೋಬೇಕು, ನಿಮ್ಮ ವಿಷನ್ ಕ್ಲಿಯರ್ ಇರಬೇಕು.
ಕಷ್ಟನ ಸುಖನ ಈ ವ್ಯಕ್ತಿ ಜೊತೆಗೆ ನಾನು ಹೊಂದ್ಕೊಂಡು ಹೋಗ್ತೇನೆ, ಇಬ್ಬರು ಹೊಂದ್ಕೊಂಡು ಹೋಗ್ಯಾನ ಅನ್ನೋಕ್ಕೆ ಅರ್ಥ ಮಾಡ್ಕೊಂಡು ಹೋಗ್ತೇನೆ. ಈ ರೀತಿಯಾದಂಥ ಒಂದು ವಿಷನ್ ಇರಬೇಕು ಮುಂದಿನ ಒಂದು ಲಾಂಗ್ ಟರ್ಮ್ ಮಟ್ಟ ನಿಮ್ದು, ಅಂದ್ರೆ ಇದು ಸಕ್ಸಸ್. ಅಗೇನ್ ಟ್ರಸ್ಟ್ ಬಂತಿಲ್ಲ ಇಲ್ಲಿ, ಫೇತ್, ಟ್ರಸ್ಟ್, ವಿಷನ್. ಸೊ ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್. ನೀವು ಯಾವ ದೇವ್ರನ್ನ ಆರಾಧಿಸ್ತೀರೋ ಅವ್ರ ಮೇಲೂ ಫೇತ್ ಇರಲಿ, ಒಂದು ಡಿವೈನ್ ಮೇಲೆ ಫೇತ್ ಇರಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನ ಮುಗಿಸೋಣ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಅಬಂಡನ್ಸ್ ಅಂತ ಕ್ಲೇಮ್ ಮಾಡ್ಬೋದು, ವಿನ್ ವಿನ್ ಔಟ್ಕಮ್ ಅಂತ ಮಾಡ್ಬೋದು, ಟ್ರಸ್ಟ್ ಅಂತ ಮಾಡ್ಬೋದು. ಇವತ್ತು ಆಪ್ಷನ್ ಭಾಳ ಅದಾವ ನಿಮಗೆ. ನಿಮ್ಗೆ ಏನು ಬೇಕೋ ಅದನ್ನು ಕ್ಲೇಮ್ ಮಾಡ್ಕೊಳ್ರಿ. ಚೂಸ್ ವರ್ಡ್ಸ್ ವೈಸ್ಲಿ. ಟೈಪ್ ಮಾಡೋ ಮುಂದೆ ವಿಚಾರ ಮಾಡಿ ಟೈಪ್ ಮಾಡೋ ಮುಂದೆ ವರ್ಡ್ಸನ್ನು ಚೂಸ್ ಮಾಡಿರಿ. ಪದೇ ಪದೇ ಹೇಳ್ತೀನಿ, ನೀವೇನು ಬರೀತೀರ ಅದು ನಿಮ್ಮ ಜೀವನಕ್ಕೆ ಬರ್ತೈತಿ. ಇದನ್ನು ಬರೆದು ಅಂಡರ್ಲೈನ್ ಮಾಡಿ ಇಟ್ಕೋರ್ಬೇಕಾರೆ. ಓಕೆ, ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ವಾಟ್ಸಪ್ಪಿಗೆ ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.